ಅಹಮದಾಬಾದ್ ವಿಮಾನ ದುರಂತದಲ್ಲಿ ಏನು 240ಕ್ಕೂ ಹೆಚ್ಚು ಪ್ರಯಾಣಿಕರು ಮೃತಪಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣಿಸಿದಂತ ಪ್ರತೀಕ್ ಜೋಶಿ ಅಂತ ವೈದ್ಯರ ಕುಟುಂಬದ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಕ್ಕಂಥದ್ದು. ಈ ಒಂದು ಪ್ರತೀಕ್ ಜೋಶಿ ಬೆಳಗಾವಿಯ ಜೆಎನ್ಎಂಸಿ ಮೆಡಿಕಲ್ ಕಾಲೇಜ್ನಲ್ಲಿ MBBS ವಿದ್ಯಾರ್ಥಿಯಾಗಿ ಓದಿರ್ತಕ್ಕಂಥದ್ದು. ಅವರ ಸ್ನೇಹಿತರೆಲ್ಲರೂ ಕೂಡ ಇದ್ದಾರೆ, ಅವ್ರ ಬ್ಯಾಚ್ಮೆಂಟ್ಸ್ ಇವರೆಲ್ಲರೂ ಕೂಡ ಬೆಳಗಾವಿಯಲ್ಲಿ MBBS ಮುಗಿಸಿ ಬಳಿಕ ಕೋಲಾರದಲ್ಲಿ ಏನು MD ರೇಡಿಯಾಲಜಿ ಮಾಡಿದ್ರು. ಕಳೆದ 5 ವರ್ಷಗಳಿಂದ ಕೂಡ ಲಂಡನ್ ನಲ್ಲಿ ಪ್ರತೀಕ್ ಜೋಶಿ ನೆಲೆಸಿದ್ರು. ಇವತ್ತು ನಿನ್ನೆ ಕುಟುಂಬ ಸಮೇತರಾಗಿ ದೆಹಲಿ ಲಂಡನ್ಗೆ ಪ್ರಯಾಣ ಬೆಳೆಸಿದ್ರು. ಈ ಸಂದರ್ಭದಲ್ಲಿ ಕೊನೆಯದಾಗಿ ಅವರು ಒಂದು ಸೆಲ್ಫಿ ಹಾಕಿದ್ರು. ಆ ಸೆಲ್ಫಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಈ ಬಗ್ಗೆ ಅವರ ಕ್ಲಾಸ್ಮೇಟ್ ಇದ್ದಾರೆ. ಸರ್, ಯಾವ ಇಯರ್ ಅಲ್ಲಿ ಅವ್ರ ಜೊತೆ ಓದಿದ್ರಿ, ಹೇಗಿರ್ತಾ ಇದ್ರು ಪ್ರತೀಕ್ ಜೋಶಿ? ನಾವು 2000ದಿಂದ 2007ರವರೆಗೂ ಜೊತೆಗೆ ಇದ್ವಿ. ಇಲ್ಲಿ 2006ರವರೆಗೂ. ಆಮೇಲೆ ಒಂದು ವರ್ಷ ನಾವು ಕೇರಳದಲ್ಲೂ ಜೊತೆಗಿದ್ವಿ. ಆಮೇಲೆ ಅವರು ಕೋಲಾರ್ಗೆ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಕ್ತು, ಅಲ್ಲೇ ಹೋದ್ರು. ನಾವು ಮೈಸೂರಿಗೆ ಹೋದ್ವಿ. ಆ ಥರ ಅಲ್ಲಿಂದ ನಾವು ಕಾಂಟ್ಯಾಕ್ಟ್ ತಪ್ಪೋಯ್ತು. ಬಟ್ ಫೋನಲ್ಲಿ ಮಾತಾಡ್ತಾ ಇದ್ವಿ. ಆಮೇಲೆ ಅವರು ಇದು ಕಾಲೇಜ್ ಮುಗಿಸಿ ಡೆಲ್ಲಿಗೆ ಹೋದ್ರು, ಡೆಲ್ಲಿಯಿಂದ UK ಹೋದ್ರು. ಹಾಗಾಗಿ ಭೇಟಿಯಾಗಿಲ್ಲ, ಬಟ್ ಫೋನಲ್ಲಿ ಮಾತಾಡ್ತಾ ಇದ್ವಿ, ಯಾವ ಮೆಸೇಜ್ ಅದು ಹಾಕ್ತಾ ಇದ್ವಿ. ಅವ್ರಿಗೆ ಮುಂಚೆ ಇರಲಿಲ್ಲ, ಬಟ್ ಆಮೇಲೆ ಲಂಡನ್ಗೆ ಹೋದ್ಮೇಲೆ ಅವ್ರಿಗೆ ಪ್ಲಾನ್ ಹಿ ವಾಸ್ ಕ್ಲಿಯರ್. ನಾವು ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅವರು 3 ಮಕ್ಕಳು ಇರೋದ್ರಿಂದ ಅವರು ವೈಫ್ ಇಲ್ಲೇ 1-2 ವರ್ಷ ಸ್ವಲ್ಪ ಮಕ್ಕಳು ದೊಡ್ಡವಾಗೋವರೆಗೂ ಉದಯ್ಪುರಲ್ಲಿ ಜಾಬ್ ಮಾಡ್ತಾ ಇದ್ರು. ಆಮೇಲೆ ಈಗ ರೀಸೆಂಟ್ಲಿ 1-2 ತಿಂಗಳ ಮುಂಚೆ ಡಿಸೈಡ್ ಮಾಡಿದ್ರು ನಾವು ಪ್ಲಾನ್ ಮಾಡಿ ಶಿಫ್ಟ್ ಆಗೋಣ ಅಂತ. ಈಗ ಅದಕ್ಕೆ ಅವ್ರು ಆಕ್ಚುಲಿ ಅವ್ರನ್ನ ಕರ್ಕೊಂಡು ಹೋಗಕ್ಕಂತ ಬಂದಿದ್ರು ಅವರು. ಅಲ್ಲ, ನನಗೆ ಆ ಫೋಟೋ ನೋಡಕ್ ಮುಂಚೆ ಯಾವಾಗ ಪ್ರತೀಕ್ ಆ ಫ್ಲೈಟ್ ಅಲ್ಲಿ ಇದಾನೆ ಅಂತ ಗೊತ್ತಾದ್ಮೇಲೆ, ಫಸ್ಟ್ ನಮ್ಮ ಫ್ರೆಂಡ್ ಒಬ್ರು ಪ್ರತೀಕ್ ಈಸ್ ಆಲ್ಸೋ ಆನ್ ದ ಫ್ಲೈಟ್ ಅಂತ ಹೇಳದ್ಮೇಲೆನೆ ನಮಗೆ, ಯಾಕಂದ್ರೆ ಫ್ಲೈಟ್ ಆಗಿರೋದು ವಿಡಿಯೋ ನೋಡಿದ್ವಿ ನಾವು, ಆಕ್ಸಿಡೆಂಟ್ ಆಗಿರೋದು 1-2 ಗಂಟೆಗೇನೋ ಫೋಟೋ ವಿಡಿಯೋ ನೋಡಿದ್ವಿ. ಅದ್ರ ಬಗ್ಗೆನೇ ಮಾತಾಡ್ತಾ ಸುಮ್ಮನೆ ಕೂತಿದ್ವಿ. ಗ್ರೂಪ್ ಅಲ್ಲಿ, ನಮ್ದು ಗ್ರೂಪ್ ಇದೆ, ಕಾಲೇಜ್ ಗ್ರೂಪ್, ಅದರಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು ಪ್ರತೀಕು ಆ ಫ್ಲೈಟ್ ಅಲ್ಲಿ ಇದ್ದಾನೆ ಅಂತ. ಆವಾಗಿಂದ ನನಗೆ ಇದು ಆ ಪ್ರತೀಕ್ ಇರಬಾರ್ದು, ಯಾರೋ ಬೇರೆ ಪ್ರತೀಕ್ ಇರಬೇಕು ಅಂತ ಇದು. ಬಟ್ ಏನು ಮಾಡಕ್ಕಾಗಲ್ಲ ನಾವು. ನಾವು ಯಾಕಂದ್ರೆ ಬಹಳ ವರ್ಷದಿಂದ ಯಾರು ಭೇಟಿಯಾಗಿಲ್ಲ. ಸುಮಾರು ಕರ್ನಾಟಕ ಇಲ್ಲಿದ್ದವರು, ಬೆಳಗಾಮಲ್ಲಿ ಕರ್ನಾಟಕದಲ್ಲಿದ್ದವ್ರು ಭೇಟಿಯಾಗಿದ್ದು, ಬೇರೆ ಕಡೆ ಇದ್ದವರೆಲ್ಲ ಯಾರೂ ಸಿಕ್ಕಿಲ್ಲ ಒಬ್ರೊಬ್ರಿಗೆ. ಸೊ 25 ವರ್ಷ ಆಯ್ತು ನಮ್ಗೆ ಈ ವರ್ಷ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡಿ 1-2-3 ತಿಂಗಳಿಂದ ನಾವು ಯೋಚನೆ ಮಾಡಿ ಎಲ್ಲರಿಗೂ ಮೆಸೇಜ್ ಮಾಡೋದು, ಡೇಟ್ ಫಿಕ್ಸ್ ಮಾಡೋದು ಮಾಡ್ತಾ ಇದೀವಿ. ಅವನಿಗೂ ಮೆಸೇಜ್ ಮಾಡಿದ್ವಿ, ಅವನು ನೋಡ್ತೀನಿ, ದಿವಾಳಿ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದ. ಬಟ್ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ, ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದೆ. ಕಾಲೇಜಲ್ಲಿ ನಮ್ದು, ಯಾಕಂದ್ರೆ ನಾವು ಹಾಸ್ಟೆಲಲ್ಲಿ ಒಟ್ಟಿಗೆ ಇದ್ವಿ. ನನ್ನ ಜೊತೆ ಕ್ಲೋಸ್ ಇದ್ರು, ನಮ್ಮ ಮನೆಗೆಲ್ಲ ಬಂದಿದ್ರು ಅವರು. ಆಮೇಲೆ ಒಂದು ಅವ್ರದ್ದು ಯುನಿಕ್ ಇದು ಇದೆ, ಅವ್ರದ್ದು ಕ್ಯಾರೆಕ್ಟರ್ಸ್ ಇದೆ ಒಂದೊಂದು, ನನಗೆ ತುಂಬಾ ಇಷ್ಟ ಆಗೋದು. ಸ್ವಲ್ಪ ತಟ್ಟೆ ಇಡ್ಲಿ ತುಂಬಾ ಹೋಗ್ತಿದ್ವಿ ನಾವು. ತುಮಕೂರು ತಟ್ಟೆ ಇಡ್ಲಿ ಬಂದಾಗ ಅಲ್ಲಿ ನಾವು ಹೋಗಿ ದಿನ ಅವನ ಜೊತೆಗೆ ಹೋಗಿ ತಟ್ಟೆ ಇಡ್ಲಿ ತಿನ್ನೋದೇನೆ. ಸೊ ಕನ್ನಡ ಒಂದೊಂದು ವಿಷಯ ಕಲ್ತಿದ್ರು ಅವರು. ಕಾಲೇಜಲ್ಲಿ ಯಾವ ತರ ಇರ್ತಿದ್ರು ಪ್ರತೀಕ್? ಫ್ಯಾಮಿಲಿ ಏನಾದರೂ ಹೇಳ್ತಾ ಇದ್ರಾ? ರೀಸೆಂಟ್ ಆಗಿ ನಾವು ಡೈರೆಕ್ಟ್ಲಿ ಟಚ್ ಅಲ್ಲಿ ಇರಲಿಲ್ಲ, ಬಟ್ ನಿನ್ನೆಯಿಂದ ಅದ ಫೋಟೋಸ್ ನೋಡಿ ಇನ್ನೂ ಜಾಸ್ತಿ ಸ್ಯಾಡ್ ಅನ್ನಿಸ್ತಾ ಇದೆ. ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್. ಹೌದು, ಹಿಂಗಾಗಬಾರ್ದಿತ್ತು, ಬಟ್ ಗಾಡ್ ಡಸಂಟ್ ಗಿವ್ ಎನಿ ಆಪ್ಷನ್ಸ್ ಅಲ್ಲ, ಹಂಗಾಗ್ತದೆ. ಅಂತಂದ್ರೆ ಪ್ರತೀಕ್ ಜೋಶಿ ಅವರ ಒಂದೇ ಕ್ಲಾಸ್ ನಲ್ಲಿ ಓದುವಂತಹ ವಿದ್ಯಾರ್ಥಿ ಸಹಪಾಠಿಗಳಿರ್ತಕ್ಕಂಥದ್ದು ಎಲ್ಲರೂ ಕೂಡ ಏನು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತೀಕ್ ಜೋಶಿ ಅತ್ಯಂತ ಪ್ರತಿಭಾಶಾಲಿಯಾಗಿದ್ದ ಆತ ಲಂಡನ್ ನಲ್ಲಿ ಸೆಟ್ಲ್ ಆಗೋ ಉದ್ದೇಶವನ್ನು ಕೂಡ ಹೊಂದಿದ್ದು. ಇದು ಏನು ಈ ನಿನ್ನಿನ ಅಪಘಾತ ಪ್ರಕರಣ ಸಾಕಷ್ಟು ಆಘಾತವನ್ನು ಉಂಟು ಮಾಡಿದೆ. ಮುಂದಿನ ಸೆಪ್ಟೆಂಬರ್ ನಲ್ಲಿ ನಾವು 25 ವರ್ಷ ಆಗುತ್ತೆ ಎಲ್ಲರೂ ಕೂಡ MBBS ಮುಗಿಸಿ ಎಲ್ಲರೂ ಕೂಡ ಸೇರಿ ಸೆಲೆಬ್ರೇಷನ್ ಮಾಡಕ್ ಕೂಡ ಪ್ಲಾನ್ ಮಾಡಿದ್ವಿ ಅಂತೇಳಿ ಅವರ ಸಹಪಾಠಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, News 18 ಬೆಳಗಾವಿ.